ಸಿಂಹ ರಾಶಿಯವರಿಗೆ ಗುರುಬಲ ಇಲ್ಲ, ಆದರೂ ಕೂಡ ಈ ವರ್ಷ ಗುರು ನಿಮ್ಮ ರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಇದರಿಂದಾಗಿ ನಿಮಗೆ ಯಾವ ಯಾವ ರೀತಿಯ ಉಪಯೋಗಗಳಾಗುತ್ತೆ, ಯಾವ ರೀತಿ ನೀವು ಸಕ್ಸಸ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಜೊತೆಗೆ ಗುರು ಬಲ ಬಂದಾಗ, ಗುರು ಇಲ್ಲದಿದ್ದಾಗ ಯಾವ ರೀತಿ ಇರಬೇಕು ಅಂತಾನು ಕೂಡ ತಿಳಿಸ್ಕೊಡ್ತಾ ಇದ್ದಾನೆ. ಈ ರೀಲ್ ಕೆಳಗೋದಕ್ಕಿಂತ ಮುಂಚೆ ವಿಡಿಯೋನ ಸೇವ್ ಮಾಡಿಕೊಂಡು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಜೂನ್ 2ನೇ ತಾರೀಕಿಗೆ ನಿಮ್ಮ 12ನೇ ಮನೆ ಆಗಿರತಕ್ಕಂತಹ ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹ ತನ್ನ ಪ್ರವೇಶವನ್ನು ಮಾಡುತ್ತೆ. ಆದರೆ ನವೆಂಬರ್ 1ನೇ ತಾರೀಕಿಗೆ ಮತ್ತೆ ಸಿಂಹ ರಾಶಿಯ ಪ್ರವೇಶವನ್ನ ಈ ಗುರುಗ್ರಹ ಮಾಡುತ್ತೆ. ಈ ಒಂದು ಸಂಚಾರದಿಂದಾಗಿ ಸಿಂಹ ರಾಶಿಯವರಿಗೆ ಖರ್ಚು ಹೆಚ್ಚಾಗುತ್ತೆ. ಈ ಖರ್ಚು ಅಂತಕ್ಕಂಥದ್ದು ಶುಭ ವೆಚ್ಚವಾಗಿ ನೀವು ಮಾಡಿಕೊಂಡಾಗ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಶುಭ ವೆಚ್ಚಗಳು ಅಂದ್ರೆ ಆಧ್ಯಾತ್ಮಿಕ ಪ್ರವೇಶ ಅಥವಾ ಒಂದು ಮನೆ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ವಾಹನ ಖರೀದಿ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯಾದಂತಹ ಶುಭ ಕಾರ್ಯಗಳಿಗೆ ಹಣ ಖರ್ಚಾಗುತ್ತೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇತ್ತು ಅಂದ್ರೆ ಅದೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಕೋರ್ಟ್ ಕೇಸ್ಗಳು ಹಂತ ಹಂತವಾಗಿ ಮುಗಿಯುವಂತಹ ಸಂದರ್ಭಕ್ಕೂ ಕೂಡ ಬರುತ್ತೆ. ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ಆಗುವಂತಹ ಸಂದರ್ಭ ಬಂದು ನಿಮಗೆ ಲಾಭ ಆಗುತ್ತೆ. ವಿದೇಶದಲ್ಲಿ ಓದಬೇಕು, ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಕೂಡ ನಿಮಗೆಲ್ರಿಗೂ ಶುಭ ಆಗುತ್ತೆ. 12ನೇ ಮನೆಯಲ್ಲಿ ಗುರು ಬಂದಾಗ ಗ್ಯಾಸ್ಟ್ರಿಕ್ ಅಥವಾ ಬೊಜ್ಜು ಈ ರೀತಿಯ ಸಮಸ್ಯೆಗಳು ಸಿಂಹರಾಶಿಯವರಿಗೆ ಕಾಡಬಹುದು. ಇದರ ಕುರಿತಾಗಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಉದ್ಯೋಗ, ವೈವಾಹಿಕ ಜೀವನ, ಪ್ರೀತಿ ಪ್ರೇಮದಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ. ಶಾಸ್ತ್ರೋಕ್ತ ಪರಿಹಾರವನ್ನ ಅತಿ ಶೀಘ್ರದಲ್ಲಿ ಮಾಡಿಕೊಡಲಾಗುತ್ತೆ.